कामं भवेम वृजिनैर्निरयेषु नष्टाः चेतोलिवद्यदिनुते पदयो रमेत वाचश्चनस्तुलसिवद्यदि तेङ्गिशोभाः पूर्येत ते गुणगणैः यदि कर्णरन्ध्रः। भागवत सारोद्धारस्य अयम् अशीत्युत्तरः द्विशततमः श्लोकः 280ನೇ श्लोक। तत्र भागवतस्य तृतीयस्य स्कन्धस्य षोडशे अध्याये 49 श्लोकः, ಮೂರನೇ ಸ್ಕಂದದ 16ನೇ ಅಧ್ಯಾಯದ 49ನೇ ಶ್ಲೋಕः। यः सनकादीनां प्रार्थनां वैकुण्ठनाथस्य सन्निधौ वर्णयति, तमिमं श्लोकं सर्वे वयमपि प्रार्थनारूपम् आकर्णयामः। अतीतेषु श्लोकेषु अयमेव अभिप्रायः, समानः अभिप्रायः अनेकेषां ज्ञानिनां चित्ते वर्तमानः अस्माभिः अपि प्राश्रावि। सर्वेप्येते ज्ञानिनः एवम् अभिप्रयन्ते। भक्ताः स्वर्गं वा ब्रह्मलोकं वा सार्वभौमपदवीं वा पाताललोकस्य आधिपत्यं वा यां काञ्चन योगसिद्धिं वा नैव वाञ्छन्ते। संसारान् मोक्षमपि ते न वाञ्छन्ते। ये ते भक्ताः भगवतः पादकमलयोः रजांसि आश्रयन्ते, तेषां न किञ्चित् अस्मिन् लोके वर्तमानं सम्मतं भवति। सत्यलोकादयः अनित्यत्वात् एतैः भक्तैः न इष्यन्ते। मोक्षस्तु नित्यत्वात् तैः इष्येत एव। कथं मोक्षोऽपि एतादृशैः भक्तैः न प्रार्थ्यते इति काचन शङ्का नूनम् उद्भवति। तस्यास्तु शङ्कायाः एवमेव समाधानं शास्त्रेषु श्रूयते। ये केचन साधकाः स्वस्व भक्ति ज्ञान वैराग्यादि परिपक्वता प्राप्ति पूर्वमेव हठयोगादिभिः मुक्तिं प्राप्य हरिदर्शनस्य सुखम् अनुभवन्ति, तेषाम् अल्पमेव सुखं भवति। यद्यपि उत्तमाः अधिकारिणः पूर्वोक्तानाम् अधमाधिकारिणां सुखापेक्षया उत्तमं सुखं न केवलं मोक्षे किन्तु अस्मिन्नेव लोके सत्सङ्गत्या लब्धुं प्रभवन्ति। उत्तमानां ज्ञानभक्तिवैराग्यादीनि अधमानां ज्ञानभक्तिवैराग्यादिभ्यः गरीयांसि भवन्ति। अतः उत्तमानां ज्ञानभक्तिवैराग्यादीनां परिपक्वता तु महता कालेन भवति, न शीघ्रं भवति। एतेन कारणेन तेषां साधनमपि नैव शीघ्रतया भवति। अस्मिन्नेव लोके परोक्षज्ञानं मानसापरोक्षम् अन्ततः स्वरूपापरोक्षमपि प्राप्य
ಏತೆ ಸಾಧಕಾಃ ವಿಷ್ಣುಕಥಾಸು ಸಮ್ಯಕ್ ಗ್ರಥಿಂ ಪ್ರಾಪ್ಯ ಪುನಃ ಪುನಃ ಶ್ರುತ್ವಾ ಮತ್ವಾ ಧ್ಯಾತ್ವಾ ಪ್ರೋಕ್ತ್ವಾ ಚ ಪ್ರವಚನಂ ಚ ಕೃತ್ವಾ ಸ್ವಸ್ವ ಜ್ಞಾನಭಕ್ತ ವೈರಾಗ್ಯಾದಿ ಪರಿಪಾಕಂ ಲಬ್ಧ್ವಾ ಅಸ್ಮಿನ್ನೇವ ಲೋಕೆ ಅಧಮಾಧಿಕಾರಿ ಮೋಕ್ಷ ಸುಖಾಪೇಕ್ಷೆಯ ಗರೀಯ ಸುಖಂ ಅಸ್ಮಿನ್ನೇವ ಲೋಕೆ ಪ್ರಾಪ್ತವಂತೆ. ಮುಕ್ತಿ ಪ್ರಾಪ್ತಿ ಅನಂತರಂ ತು ಮಹಾಂತಮೇವ ಸುಖಂ ಅನುಭವಂತಿ ಇತಿ ಗತೇಷು ಶ್ಲೋಕೇಷು ಯಹ ಅಭಿಪ್ರಾಯಃ ಸಂವರ್ಣಿತಃ. ಯಾ ಚ ಪ್ರಾರ್ಥನಾ ಮಹಾಭಕ್ತಾನಾಂ ವರ್ತತೆ ಸಾಪಿ ಅಸ್ಮತ್ ಕರ್ಣವಿವರಂ ಪ್ರಾಪತ್. ಈ ಹಿಂದೆ ಇದೊಂದು ಸಂಗತಿಯನ್ನು ನಾವು ನೋಡ್ತಾನೆ ಇದ್ದೀವಿ. ಎಲ್ಲ ಮಹಾತ್ಮರು ಕೂಡ ಪ್ರಾರ್ಥನೆ ಮಾಡುವುದೇನನ್ನ ಸಾಮಾನ್ಯವಾದ ಸುಖವನ್ನ ಅವರು ಬಯಸೋದಿಲ್ಲ. ಮನುಷ್ಯ ಪ್ರತಿಯೊಬ್ಬನೂ ಕೂಡ ಈ ಜಗತ್ತಿನಲ್ಲೇ ಇರಲಿ ಮತ್ತೆ ಅಧ್ಯಾತ್ಮ ಕ್ಷೇತ್ರದಲ್ಲೇ ಇರಲಿ ತೀರಾ ಸಾಧಾರಣವಾದಂತಹ ಗುರಿಯನ್ನು ಹೊಂದಿ ಸಾಧಾರಣವಾದಂಥ ಯಶಸ್ಸಿನಿಂದ ಅವನು ತೃಪ್ತನಾಗಬಾರ್ದು. ತೃಪ್ತನಾಗಬಾರ್ದು ಅಂತ ನಾನು ಹೇಳುವುದೇನಿದೆ ಅದು ನಮಗೆ ನಾವು ಕೊಟ್ಕೊಳ್ಳುವಂತಹ ಬೋಧನೆ ಅಷ್ಟೇ. ವಾಸ್ತವಿಕವಾಗಿ ಒಬ್ಬ ಸಾಧಕನ ಜ್ಞಾನಭಕ್ತ ವೈರಾಗ್ಯಾದಿಗಳು ಎಷ್ಟು ಪಕ್ವ ಆಗಬೇಕೋ ಅಷ್ಟು ಪಕ್ವ ಅವು ತಾನಾಗಿಯೇ ಆಗೇ ಆಗ್ತವೆ. ಅವನಷ್ಟು ಸಾಧನೆ ಮಾಡಿಯೇ ಮುಂದೆ ಹೋಗ್ಬೇಕಾಗ್ತದೆ. ಯಾರ್ದು ಯೋಗ್ಯತೆ ಕಡಿಮೆ ಇದೆಯೋ ಅಂಥವನು ಕಡಿಮೆ ಸಾಧನೆ ಮಾಡಿ ಕಡಿಮೆ ದರ್ಜೆಯ ಮುಕ್ತಿಯನ್ನೇ ಪಡ್ಕೋತಾನೆ. ಮಹಾಮುಕ್ತಿ ಅವನಿಗೆ ದೊರೆಯೋದೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಸಾಧನೆಗೆ ಅನುಗುಣವಾಗಿ ಸಾಧನೆ ಮಾಡ್ತಾರೆ ಮತ್ತೆ ಮುಕ್ತಿಯನ್ನು ಕೂಡ ಪಡಿತಾರೆ. ಆದ್ರಿಂದ ನಾವು ಸಣ್ಣ ಸಾಧನೆಗೆ ತೃಪ್ತರಾಗಬಾರ್ದು, ಮಹಾ ಸಾಧನೆಯನ್ನೇ ಮಾಡಬೇಕು ಅಂತ ಹೇಳಿಕೊಳ್ಳುವುದೇನಿದೆ ಅದು ನಮ್ಮ ಸಮಾಧಾನಕ್ಕಾಗಿ. ವಾಸ್ತವಿಕವಾಗಿ ನಾವು ಅಷ್ಟರಲ್ಲಿ ಸಮಾಧಾನ ಪಡ್ಕೊಳ್ಳುವುದೇ ಇಲ್ಲ. ಹೆಚ್ಚಿನ ಸಾಧನೆಯನ್ನು ಖಂಡಿತವಾಗಿಯೂ ಮಾಡಿಯೇ ಮಾಡ್ತೇವೆ. ಪ್ರತಿಯೊಬ್ಬನು ಕೂಡ ಮಾಡ್ತಾನೆ. ಈ ಹಿಂದೆ ಶ್ಲೋಕದಲ್ಲಿ ಬಂದಿದೆ, ಭಕ್ತಿ ಜ್ಞಾನಾದಿಗಳು ಪೂರ್ತಿ ಪರಿಪಾಕ ಆಗುವ ಮುನ್ನ ಹಠಯೋಗ ಬಲದಿಂದ ಮುಕ್ತಿ ಹೊಂದಿದ್ದ ಮುಕ್ತ ಭಗವಂತನ ದರ್ಶನ ಸುಖವನ್ನು ಪಡಿತಾನೆ. ಆದರೆ ಅವನಿಗಿರೋ ಸುಖ ಕಡಿಮೆ ಅಂತ ಹಿಂದೆ ಬಂದಿತ್ತು. ಅಲ್ಲೊಂದು ಜಿಜ್ಞಾಸೆ ನಮಗೆ ಬರಬಹುದು. ಒಬ್ಬ ಭಕ್ತನ ಭಕ್ತಿ ಜ್ಞಾನ ವೈರಾಗ್ಯಾದಿಗಳು ಒಂದು ನಿರ್ದಿಷ್ಟ ಅಂತ ಭಗವಂತನ ಸಂಕಲ್ಪ ಇದ್ದಾಗ ಮತ್ತದು ಪೂರ್ಣ ಪಕ್ವ ಆಗೋಕ್ಕಿಂತ ಮುಂಚೆನೆ ಹಠಯೋಗದ ಬಲದಿಂದ ಅವನು ಶರೀರ ಮನಸ್ಸುಗಳ ಮೇಲೆ ಹತೋಟಿ ಸಾಧಿಸಿ ಮುಕ್ತನಾಗಿ ಬಿಡ್ತಾನೆ ಅಂದರೆ ಅದು ಹೇಗೆ ಸಾಧ್ಯ? ನಿರ್ದಿಷ್ಟ ಪ್ರಮಾಣದ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಅವನಿಗೆ ನಿಶ್ಚಿತ ಆಗಿದ್ದರೆ ಅವನು ಅಷ್ಟೆಲ್ಲವನ್ನೂ ಪಡ್ಕೊಳ್ಳೇಬೇಕಾಗ್ತದಲ್ಲ. ಅದು ಪಡ್ಕೊಳ್ಳೋದಕ್ಕಿಂತ ಮುಂಚೆನೆ ಹಠಯೋಗಾದಿಗಳ ಬಲದಿಂದ ಅವನಿಗೆ ಸಾಧನೆ ಆಗೋದು ಹೇಗೆ, ಸಾಧನೆ ಆಗ್ತದೆ ಅಂತ ನಾವು ಅದನ್ನು ಭಾವಿಸೋದು ಹೇಗೆ ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ಆ ಜಿಜ್ಞಾಸೆಗೆ ಪ್ರಾಯ ಹೀಗೆ ಉತ್ತರ ಹೇಳಬೇಕು ಅಂತ ಕಾಣಿಸ್ತದೆ ನನಗೆ. ಹಠಯೋಗದ ಬಲದಿಂದ ಪ್ರಕೃತಿಯನ್ನು ಗೆದ್ದು ದೇಹ ಮನಸ್ಸು ಅಂತಃಕರಣ ಇತ್ಯಾದಿಗಳನ್ನು ಗೆದ್ದು ಭಗವಂತನ ಸಾಕ್ಷಾತ್ಕಾರ ಪಡೆದು ಆಮೇಲೆ ಮುಕ್ತಿಯಲ್ಲಿ ಭಗವಂತನ ಸುಖವನ್ನು ಏನು ಪಡಿತಾನಲ್ಲ ಒಬ್ಬ ಸಾಧಕ, ಅವನಿಗೆ ತನ್ನ ಭಕ್ತಿ, ತನ್ನ ಜ್ಞಾನ, ತನ್ನ ವೈರಾಗ್ಯ ಎಷ್ಟು ಪಕ್ವ ಆಗಬೇಕಾಗುತ್ತೋ ಅಷ್ಟು ಪಕ್ವ ಆಗೇ ಇರ್ತದೆ. ಪೂರ್ಣ ಪಕ್ವ ಆಗದೇನೆ ಅವನು ಕೇವಲ ಹಠಯೋಗದ ಬಲದಿಂದ ಹೋಗ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದಾದ್ರೂ ಕಾರಣದಿಂದ ನಾವೆಷ್ಟು ಮಾಡಬೇಕಾಗಿತ್ತೋ ಅಷ್ಟನ್ನು ಮಾಡದೆ ಹೋಗಬಹುದು. ಆದರೆ ಅಧ್ಯಾತ್ಮದ ಜಗತ್ತಿನಲ್ಲಿ, ಅಧ್ಯಾತ್ಮದ ಸಾಧನೆಯಲ್ಲಿ ನಾವು ಎಷ್ಟನ್ನು ಮಾಡಬೇಕಾಗಿರ್ತದೋ ಅಷ್ಟನ್ನು ಮಾಡಿಯೇ ಮಾಡ್ತೇವೆ. ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ನಮಗಿಲ್ಲವೋ,
ಯಾವುದು ನಮ್ಮ ವಿಧಿಲಿಖಿತ ಅಲ್ಲವೋ ಅಷ್ಟನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವನದೇ ಆದ ತಾರತಮ್ಯ ಇದೆ. ಆದ್ರಿಂದ ಪ್ರತಿಯೊಬ್ಬನು ತಾನು ಏನು ಮಾಡಬೇಕೋ ಅದನ್ನು ಮಾಡಿಯೇ ಮಾಡ್ತಾನೆ. ಮತ್ತೆ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಅವನು ಮಾಡುವುದೂ ಇಲ್ಲ. ಅದಕ್ಕೆ ಅನೇಕ ವಿಘ್ನಗಳನ್ನು ಅವನೇ ತಂದು ಒಡ್ಕೋತಾನೆ. ಅಥವಾ ಪ್ರಕೃತಿ, ದೇವತೆಗಳು, ಸ್ವಯಂ ಪರಮಾತ್ಮ ಅಂಥವನಿಗೆ ವಿಘ್ನಗಳನ್ನು ತಂದು ಒಡ್ಡುತ್ತಾರೆ. ಯಾವನಿಗೆ ಅದಕ್ಕಿಂತ ಹೆಚ್ಚಿನ ಯೋಗ್ಯತೆ ಇಲ್ಲವೋ ಅಂಥವನಿಗೆ. ಆದ್ರಿಂದ ತನ್ನ ಯೋಗ್ಯತೆಯನ್ನು ಮೀರಿ ಸಾಧನೆ ಮಾಡ್ಲಿಕ್ಕೆ ಆಗೋದೂ ಇಲ್ಲ ಅಂತ ಅನ್ನೋದು ಎಷ್ಟು ಸತ್ಯವೋ, ತನ್ನ ಯೋಗ್ಯತೆ ಇದ್ದಷ್ಟು ಸಾಧನೆ ಮಾಡಿಯೇ ಮಾಡ್ತಾನೆ ಅಂತ ಅನ್ನೋದು ಅಷ್ಟೇ ಸತ್ಯ. ಆದ್ರಿಂದ ಭಕ್ತಿ ಜ್ಞಾನಾದಿಗಳು ಪೂರ್ತಿ ಪಕ್ವ ಆಗುವ ಮುನ್ನವೇ ಹಠಯೋಗದಿಂದ ಸಾಧನೆ ಮಾಡ್ತಾನೆ ಅಂತ ಹೇಳುವುದು ಏನಿದೆಯಲ್ಲ, ಅದಕ್ಕೆ ನಾವೊಂದು ಹೀಗೆ ಅರ್ಥ ಮಾಡ್ಕೋಬೇಕು. ಅವನ ಭಕ್ತಿ, ಅವನ ಜ್ಞಾನ, ಅವನ ವೈರಾಗ್ಯಗಳು ಪೂರ್ತಿ ಪಕ್ವವಾಗುವ ಮುನ್ನ ಅವನು ಹಠಯೋಗದ ಬಲದಿಂದ ಭಗವಂತನ ಸಾಕ್ಷಾತ್ಕಾರ ಪಡೆದು ಮುಕ್ತಿಗೆ ಹೋಗಿದ್ದಾನೆ ಅಂತ ಹೀಗೆ ಅರ್ಥ ಅಲ್ಲ. ಅದಕ್ಕೆ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಪೂರ್ಣ ಪಕ್ವ ಆಗುವುದಕ್ಕಿಂತ ಮುಂಚೆ ಅಂದ್ರೆ ಅವನಿಗಿಂತ ಉತ್ತಮರಾದಂತಹ ಸಾಧಕರೇನಿರ್ತಾರೆ ಅವರ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಅವುಗಳನ್ನು ನಾವು ಪರಿಗಣನೆ ಮಾಡಿದಾಗ ಆ ಲೆವೆಲ್ಲಿಗೆ ಹೋಗದೆ, ಅಷ್ಟು ಪಕ್ವತೆಯನ್ನು ಪಡೆಯದೆ ಕಡಿಮೆ ಪಕ್ವತೆಯನ್ನು ಪಡೆದು ಇವನು ಹಠಯೋಗದ ಬಲದಿಂದ ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಅದರ ತಾತ್ಪರ್ಯ. ಈಗ ನಾವು ಇದನ್ನ ಬೇರೆ ಬೇರೆ ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಈ ನಮ್ಮ ಸಿದ್ಧಾಂತದಲ್ಲಿ ತಾರತಮ್ಯ ಅಂತ ಅನ್ನೋದಿದೆ, ಮತ್ತು ಅದರಲ್ಲಿ ಕಕ್ಷಾ ತಾರತಮ್ಯನೂ ಕೂಡ ಇದ್ದೇ ಇದೆ. ತಾರತಮ್ಯದಲ್ಲಿ ಮುಕ್ತರಾದವರು ಮತ್ತು ಮುಕ್ತಿಗೆ ಹೋಗುವವರು ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಹೀಗೆ ಸ್ಥೂಲವಾಗಿ 5 ವರ್ಗೀಕರಣ ಇವೆ. ನಮಗಿದು ಗೊತ್ತಿದೆ. ವಿಸ್ತೃತವಾಗಿ ಅದರ ವರ್ಗೀಕರಣ 32 ಅಥವಾ ಇನ್ನೂ ಹೆಚ್ಚಿನ ವರ್ಗೀಕರಣಗಳಾಗಬಹುದು. ಆ ಸ್ಥೂಲವಾಗಿ 5 ವರ್ಗೀಕರಣಗಳೇನಿವೆ ಅಥವಾ ವಿಸ್ತೃತವಾಗಿ 32 ವರ್ಗೀಕರಣ ಏನಿವೆ, ಇದು ಯಾವುದನ್ನೇ ಪರಿಗಣಿಸಿದರೂ ಕೂಡ ಅದರಲ್ಲಿ ಕೆಲವು ಕಕ್ಷಾಗಳಿವೆ. ದೇವ ಅನ್ನೋದೊಂದು ಕಕ್ಷ, ಋಷಿ ಒಂದು ಕಕ್ಷ, ಪಿತೃ ಒಂದು ಕಕ್ಷ, ರಾಜ ಅನ್ನೋದೊಂದು ಕಕ್ಷ, ಮತ್ತು ಮನುಷ್ಯ ಅಂತ ಅನ್ನೋದು ಒಂದು ಕಕ್ಷ. ಸಾಮಾನ್ಯವಾಗಿ ಮನುಷ್ಯರಿಗೆ ಒಂದು ನಿರ್ದಿಷ್ಟ ಮಟ್ಟದ ಪಕ್ವತೆ ಅಂತ ಅನ್ನೋದು ಶಾಸ್ತ್ರದಲ್ಲಿ ವರ್ಣಿತಾಗಿರ್ತದೆ. ಮನುಷ್ಯರೆಂಬ ಕ್ಲಾಸಿಗೆ, ಮನುಷ್ಯ ಎಂಬ ಕಕ್ಷಾಕ್ಕೆ ಒಂದು ನಿರ್ದಿಷ್ಟ ಮಟ್ಟದ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಪಕ್ವತೆ, ಅದು ನಿರೀಕ್ಷಿತವಾದ ಪಕ್ವತೆ. ಮತ್ತೆ ಚಕ್ರವರ್ತಿಗಳಿಗೆ ಇನ್ನೂ ಹೆಚ್ಚಿನ ಪಕ್ವತೆ ನಿರೀಕ್ಷಿತ. ಮತ್ತೆ ಪಿತೃಗಳಿಗೆ, ಅದಾದ ಬಳಿಕ ಋಷಿಗಳಿಗೆ, ಅದಾದ ಬಳಿಕ ದೇವತೆಗಳಿಗೆ ಮತ್ತು ಹೆಚ್ಚಿನ ಮಟ್ಟದ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಪಕ್ವತೆ ಅಂತ ಅನ್ನೋದು ನಿರೀಕ್ಷಿತ ಆಗಿರ್ತದೆ. ಮನುಷ್ಯರ ವರ್ಗದಲ್ಲೇ ಇರುವಂತಹ ಮನುಷ್ಯೋತ್ತಮರೇ ಅಂತ ಕರೆಸ್ಕೊಂಡಿರುವಂಥವರೆಲ್ಲರೂ ಕೂಡ ಆ ಮನುಷ್ಯ ವರ್ಗಕ್ಕೆ ನಿರೀಕ್ಷಿತವಾದಂತಹ ಒಂದೇನು ಪಕ್ವತೆ ಇದೆ ಅದೆಲ್ಲವನ್ನೂ ಅವರು ಪಡೀತಾರೆ ಅಂತ ನಿಶ್ಚಿತ ಇಲ್ಲ. ಯಾಕೆಂದ್ರೆ ಇವರೆಲ್ಲರೂ ಮನುಷ್ಯೋತ್ತಮರೇ ಆಗಿರಬಹುದು, ಮನುಷ್ಯ ವರ್ಗದಲ್ಲೇ ಇದ್ದಿರಬಹುದು. ಆದರೆ ಅವರಲ್ಲಿ ಮತ್ತೆ ಅವಾಂತರ ಭೇದ ಇರ್ತದೆ, ನಮಗದು ಗೊತ್ತಿದೆ. ಹೀಗೆ ಅವಾಂತರ ಭೇದ ಇರೋದ್ರಿಂದ ಎಲ್ಲಾ ಮನುಷ್ಯೋತ್ತಮರೂ ಕೂಡ ಸಮಾನವಾದ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಪಕ್ವತೆಯನ್ನೇನು ಪಡೆಯೋದಿಲ್ಲ. ಮನುಷ್ಯ ವರ್ಗಕ್ಕೆ ಎಷ್ಟು ಪಕ್ವತೆ ಅಂತ ಹೀಗೊಂದು ಪ್ರಶ್ನೆ ಬಂದಾಗ ಒಂದು ನಿರ್ದಿಷ್ಟ ಮಟ್ಟದ ಪಕ್ವತೆಯನ್ನ ಭಗವಂತ ವ್ಯವಸ್ಥೆ ಮಾಡಿರ್ತಾನೆ. ಭಗವಂತ ವ್ಯವಸ್ಥೆ ಮಾಡಿರ್ತಾನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಾಸ್ತ್ರದಲ್ಲಿ ಅದನ್ನು ನಿರ್ದಿಷ್ಟವಾಗಿ ಇದು ಮನುಷ್ಯರ ಪಕ್ವತೆ, ಇದು ಚಕ್ರವರ್ತಿಗಳು, ಇದ್ರದ್ದು ಪಿತೃಗಳದು, ಇದು ಋಷಿಗಳದು, ಇದು ದೇವತೆಗಳದು ಅಂತ ಆ ಪಕ್ವತೆಯ ಕುರಿತಾಗಿ ಎಂದೂ ಹೇಳಿಲ್ಲ. ಅದಕ್ಕಾಗಿ ಭಗವಂತ ವ್ಯವಸ್ಥೆ ಮಾಡಿರ್ತಾನೆ ಅಂತ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದನ್ನ ನಿಮ್ಮ ಜೊತೆ ಹಂಚ್ಕೊಂಡೆ. ಈ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಏನು ಗುಣೋಪಾಸನೆ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ಭವೇತ್. ಭಗವಂತನನ್ನ ಎಲ್ಲಾ ರೀತಿಯಿಂದಲೂ ಉಪಾಸನೆ ಮಾಡುವವನು ಚತುರ್ಮುಖ ಬ್ರಹ್ಮ, ಉಪಾಸನೆ ಮಾಡಿ ಮುಕ್ತನಾಗುವವನು. ಲಕ್ಷ್ಮೀದೇವಿ ಬಗ್ಗೆ ಹೇಳೋದಿಲ್ಲ, ಅವಳು ಸಂಸಾರದಲ್ಲಿ ಬದ್ಧಳಾಗಿದ್ದು ಮುಕ್ತಳಾಗುವ ಪ್ರಶ್ನೆ ಇಲ್ಲವೇ ಇಲ್ಲ ಅವಳಿಗೆ.
ಗುಣೈಸ್ಸರ್ವೈರುಪಾಸ್ಯೋಸೋ ಬ್ರಹ್ಮಣ ಪರಮೇಶ್ವರ ಅನ್ಯೈರ್ ಯಥಾಕ್ರಮಂ ಚೈವ ಮಾನುಷೈಃ ಕೈಶ್ಚಿದೇವತು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತಿದೆ. ಈ ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ಎಲ್ಲಾ ಗುಣಪೂರ್ವಕವಾಗಿ ಉಪಾಸನೆ ಮಾಡ್ತಾನೆ. ಎಲ್ಲಾ ಗುಣಪೂರ್ವಕವಾಗಿ ಉಪಾಸನೆ ಮಾಡ್ತಾನೆ ಅಂತ ಅದರ ಅರ್ಥ ಲಕ್ಷ್ಮೀದೇವಿ ಎಷ್ಟು ಗುಣಪೂರ್ವಕವಾಗಿ ಉಪಾಸನೆ ಮಾಡ್ತಾಳೋ ಅಷ್ಟು ಗುಣಪೂರ್ವಕವಾಗಿ ಅಂತ ಅರ್ಥ ಅಲ್ಲ. ಋಜುಗಳ ಒಂದು ಕ್ಲಾಸ್ ಇದೆ, ಒಂದು ಕಕ್ಷಾ ಇದೆ. ಆ ಕ್ಲಾಸಿಗೆ ಎಷ್ಟು ಗುಣಗಳಿಂದ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೋ ಆ ಎಲ್ಲ ಗುಣಪೂರ್ವಕವಾಗಿ ಉಪಾಸನೆ ಮಾಡ್ತಾನೆ ಅಂತ ಅರ್ಥ. ಆದ್ರಿಂದ ಎಲ್ಲ ಅಂತಂದ್ರೆ ಅವನಿಗಿಂತ ಕೆಳಗಿರುವ ಮನುಷ್ಯೋತ್ತಮರು, ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು, ದೇವತೆಗಳೇನಿದ್ದಾರೆ ಅವರಿಗಿಂತ ಹೆಚ್ಚಿನ ಗುಣಗಳ ಪೂರ್ವಕವಾಗಿ ಭಗವಂತನನ್ನು ಉಪಾಸಿಸ್ತಾನೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಭಗವಂತನಲ್ಲಿರುವ ಎಲ್ಲಾ ಗುಣಗಳ ಪೂರ್ವಕವಾಗಿ ಅವನು ಉಪಾಸನೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಅದಲ್ಲ, ಅಷ್ಟೇ ಅಲ್ಲ, ಲಕ್ಷ್ಮೀದೇವಿ ಎಷ್ಟು ಗುಣಗಳನ್ನು ತಿಳ್ಕೊಂಡಿದ್ದಾಳೋ ಅಷ್ಟು ಗುಣಪೂರ್ವಕವಾಗಿ ಆದರೂ ಭಗವಂತನನ್ನ ಈ ಚತುರ್ಮುಖ ಬ್ರಹ್ಮ ಉಪಾಸಿಸ್ತಾನೆ ಅಂತ ಅರ್ಥ ಅಲ್ಲ. ಅವನ ಶಕ್ತಿ ಮತ್ತೂ ಕಡಿಮೆ ಆದ್ರಿಂದ, ಅವನು ಮತ್ತೂ ಕಡಿಮೆನೇ ತಿಳಿದವನಾದ್ರಿಂದ ತನ್ನ ಕ್ಲಾಸಿಗೆ, ತನ್ನ ಕಕ್ಷಾಕ್ಕೆ ಎಷ್ಟು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಅವನು ಮಾಡ್ತಾನೆ ಅಂತ ಅರ್ಥ. ಅನ್ಯೇ ಯಥಾಕ್ರಮಂ ಚೈವ, ಉಳಿದವರು ಚತುರ್ಮುಖ ಬ್ರಹ್ಮನಿಗಿಂತ ಮತ್ತೆ ಕೆಳಗೆ ಬಂದ್ರೆ ಯಥಾಕ್ರಮಂ ತಮಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಗುಣಗಳ ಪೂರ್ವಕವಾಗಿ ಆ ಭಗವಂತನನ್ನ ಉಪಾಸಿಸ್ತಾರೆ. ಮಾನುಷೈಹಿ ಕೈಶ್ಚಿದೇವತು, ಮನುಷ್ಯರು ಕೆಲವೇ ಗುಣಗಳ ಮೂಲಕ ಸತ್ ಚಿತ್ ಆನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಹಿ ಯಥಾಕ್ರಮಂ ಬಹುಗುಣೈಹಿ ಬ್ರಹ್ಮಣಾತು ಅಖಿಲೇರ್ ಗುಣೈಹಿ ಅಂತ ಅಣುಭಾಷ್ಯ ಹೇಳುವುದು ಕೂಡ ಅದನ್ನೇ. ನಾನೀಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದ್ದದನ್ನು ಹೇಳಿದೆ, ಅದು ಮೇಲಿಂದ ಕೆಳಗೆ ಬಂತು. ಅಣುಭಾಷ್ಯ ಕೆಳಗಿಂದ ಮೇಲೆ ಹೋಗಿದೆ. ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ 4 ಗುಣಗಳ ಪೂರ್ವಕವಾಗಿ ಮನುಷ್ಯರು ಈ ಭಗವಂತನನ್ನ ಉಪಾಸಿಸ್ತಾರೆ. ಸುರೇಶ್ವರೈಹಿ ಯಥಾಕ್ರಮಂ ಬಹುಗುಣೈಹಿ. ಮುಂದೆ ದೇವತೆಗಳು, ಅಲ್ಲಿ ಸುರೇಶ್ವರೈಹಿ ಅಂತ ಬಂತಲ್ಲ, ಸುರೇಶ್ವರರು ಅಂದ್ರೆ ಮನುಷ್ಯನಿಗಿಂತ ಭಿನ್ನರಾದ ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು ಮತ್ತೆ ದೇವತೆಗಳು ಅಂತ ಅರ್ಥ. ಅವರೆಲ್ಲರೂ ಕೂಡ ಯಥಾಕ್ರಮಂ ಬಹುಗುಣೈಹಿ ತಮ್ಮ ಯೋಗ್ಯತಾಗನುಗುಣವಾಗಿ ಹೆಚ್ಚಿನ ಗುಣಗಳಿಂದ ಉಪಾಸಿಸ್ತಾರೆ. ಬ್ರಹ್ಮಣ ಅಥವಾ ಅಖಿಲೇರ್ ಗುಣೈಹಿ, ಚತುರ್ಮುಖ ಬ್ರಹ್ಮ ಎಲ್ಲ ರೀತಿಯಿಂದಲೂ ಅವನನ್ನು ಉಪಾಸಿಸ್ತಾನೆ ಅಂತ ಹೀಗೆ ಎಷ್ಟೆಷ್ಟು ಗುಣಗಳಿಂದ ಉಪಾಸನೆ ಮಾಡ್ತಾರೆ ಅಂತನ್ನೋದನ್ನ ಹೇಳಿದ್ದಾರೆ. ಹೇಳಿದ್ರು ಎಷ್ಟು ನಿರ್ದಿಷ್ಟ, ಚತುರ್ಮುಖ ಬ್ರಹ್ಮ ಸಕಲ ಗುಣಗಳಿಂದ ಅಂತ ಹೇಳಿದರು. ಕೇವಲ 4 ಗುಣಗಳಿಂದ ಮನುಷ್ಯೋತ್ತಮರು ಅಂತ ಹೇಳಿದರು. ನಡುವಿನ ಪ್ರತಿಯೊಬ್ಬ ದೇವತೆಯೂ ಕೂಡ ಒಂದೊಂದು ಕಕ್ಷಾದ ಬರುವಂತಹ ಪ್ರತಿಯೊಬ್ಬ ದೇವತೆಯು ಎಷ್ಟೆಷ್ಟು ಗುಣಗಳಿಂದ ಉಪಾಸನೆ ಮಾಡ್ತಾನೆ ಅಂತನ್ನೋದನ್ನೇನು ಅಲ್ಲಿ ಹೇಳಲಿಲ್ಲ. ಜ್ಞಾನಿಗಳ ಲಕ್ಷಣಗಳನ್ನು ಹೇಳುವಾಗ 32 ಲಕ್ಷಣ ಉಳ್ಳವನು ಚತುರ್ಮುಖ ಬ್ರಹ್ಮ, ಅದರ ಬಳಿಕ 28, 26 ಅಂತ ಹೀಗೆಲ್ಲ ಲಕ್ಷಣಗಳನ್ನ, ದೈಹಿಕ ಲಕ್ಷಣಗಳನ್ನು ಹೇಳ್ತಾರೆ. ಎಷ್ಟೆಷ್ಟು ಗುಣಗಳಿಂದ ಉಪಾಸನೆ ಮಾಡ್ತಾರೆ ಅಂತ ಹೇಳೋ ಪ್ರಸಂಗ ಬಂದಾಗ ನನ್ನ ಗಮನಕ್ಕೆ ಬಂದಂತೆ ಮನುಷ್ಯೋತ್ತಮರು 4 ಗುಣಗಳಿಂದ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ದಾದ ಮೇಲೆ ಚಕ್ರವರ್ತಿಗಳು 5 ಗುಣಗಳಿಂದ ಉಪಾಸನೆ ಮಾಡ್ತಾರೆ ಅಥವಾ 6 ಗುಣಗಳಿಂದ ಉಪಾಸನೆ ಮಾಡ್ತಾರೆ ಅಂತೇನೋ ಅಲ್ಲಿ ಕಾಣಿಸೋದಿಲ್ಲ. ಅವರ ನಂತರ ಇರುವಂತಹ ಪಿತೃಗಳು 8 ಅಥವಾ 10 ಗುಣಗಳ ಮೂಲಕ ಭಗವಂತನ ಉಪಾಸನೆ ಮಾಡ್ತಾರೆ. 10 ಹೋಗ್ಲಿ 100 ಅಂತ ಹೀಗೆ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಆದ್ರಿಂದ ಮನುಷ್ಯೋತ್ತಮರಿಗೆ, ಚಕ್ರವರ್ತಿಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ, ದೇವತೆಗಳಿಗೆ ಎಷ್ಟೆಷ್ಟು ಗುಣಗಳಿಂದ ಉಪಾಸನೆ ಮಾಡಬೇಕು ಅಂತ ಅನ್ನೋದು ಕ್ಲುಪ್ತ ಆಗಿದೆ, ನಿಗದಿತ ಆಗಿದೆ. ಮತ್ತೆ ಅವರ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಪಕ್ವತೆಯೂ ಕೂಡ ಕ್ಲುಪ್ತವೇ ಆಗಿದೆ. ಆದರೆ ಆ ಅಕ್ಲಿಪ್ತತೆ ನಿಗದಿತ ಪ್ರಮಾಣ ಎಷ್ಟು ಅಂತ ಅನ್ನೋದು ನಮಗೆ ಸ್ಪಷ್ಟ ಆಗೋದಿಲ್ಲ. ಅದರ ಅಂಕಿ ಅಂಶಗಳಿಂದ ನಮಗೆ ಈಗ ಆಗಬೇಕಾದ್ದೇನೂ ಇಲ್ಲ. ಇವೆಲ್ಲದರಿಂದ ನಾವು ಕಲ್ತ್ಕೊಳ್ಬೇಕಾದದ್ದೇನು? ನಿನ್ನೆ ನೋಡಿದ ಶ್ಲೋಕಗಳು, ಈ ಹಿಂದೆ ಇಂಥ ಅನೇಕ ಸಂದರ್ಭಗಳಿಂದ ನಾವು ನೋಡಿದ್ದೇವೆ. ನಾವಿದರಿಂದ ಕಲ್ತ್ಕೋಬೇಕಾದದ್ದೇನು? ಅದೇ ಪ್ರಶ್ನೆ. ನಾವು ದೇವತೆಗಳಲ್ಲ, ಋಷಿಗಳಲ್ಲ, ಪಿತೃಗಳು, ಚಕ್ರವರ್ತಿಗಳಲ್ಲ, ಮನುಷ್ಯೋತ್ತಮರಲ್ಲಿ ಸೇರಿದ್ದೇವೆ ಅಂತ ಅನ್ಕೊಂಡಿದ್ದೇವೆ. ಆ ಮನುಷ್ಯೋತ್ತಮರಲ್ಲಿ ಕೂಡ ಮತ್ತೆ ಅವಾಂತರ ಭೇದಗಳಿರ್ತವೆ. ಕಳೆದ ದಿವಸ ಗೀತಾ ಪ್ರಸ್ಥಾನದಲ್ಲಿ ಬಂದಂತೆ ಭಗವಂತನನ್ನ ಕೇವಲ ಕ್ಯಾಶುವಲ್ ಮಾರ್ಗಗಳ ಮೂಲಕ ತಿಳಿದು ನಾವು ಮುಕ್ತರಾಗಬೇಕಾದವರು, ಅಥವಾ ಶಾಸ್ತ್ರ ಶ್ರವಣದಿಂದ ತಿಳಿದು ಮುಕ್ತರಾಗಬೇಕಾದವರು, ಶಾಸ್ತ್ರದ ಪಠಣದಿಂದ ಮುಕ್ತರಾಗಬೇಕಾದವರು, ಇನ್ನೊಬ್ರಿಗೆ ಪಾಠ ಮಾಡಿ ನಾವು ಮುಕ್ತರಾಗಬೇಕು ಅಂತೆಲ್ಲ ಪ್ರಶ್ನೆ ಬಂದಾಗ ಅದರ ಆ 4 ವರ್ಗೀಕರಣಗಳಲ್ಲಿ 5ನೇದು ದೇವತೆಗಳ ವರ್ಗೀಕರಣ ಅಂತ ಬಂದಿದೆ ಅಲ್ಲಿ ಗೀತಾ ಪ್ರಸ್ಥಾನದಲ್ಲಿ. ಅದರಲ್ಲಿ ನಾವು ಸೇರಿಲ್ಲ ಅನ್ನೋದು ನಿಶ್ಚಿತ.
ಆದರೆ ಮೊದಲನೇದರಲ್ಲಿ 4ರಲ್ಲಿ ನಾವು ಯಾವುದರಲ್ಲಿ ಸೇರಿದ್ದೀವಿ ಅಂತನ್ನೋದನ್ನು ನಾವು ಹೇಗೆ ತೀರ್ಮಾನಿಸೋದು ಅಂತ ಹೀಗೆ ಕೆಲವರು ಪ್ರಶ್ನೆಗಳನ್ನು ಮುಂದಿಡ್ತಾರೆ. ಅದು ಒಟ್ಟಾರೆ ಅದರ ತಾತ್ಪರ್ಯ ಏನಾಗ್ತದೆ? ಹಾಗಾದ್ರೆ ನಾವೇನು ಮಾಡಬೇಕು? ಸಾಧನೆ ಮಾಡುವಾಗ ಏನು ಮಾಡಬೇಕು? ಎಷ್ಟು ಸಾಧನೆ ಮಾಡಬೇಕು ಅಂತಂದ್ರೆ, ಎಷ್ಟು ಸಾಧನೆ ಮಾಡಲಿಕ್ಕೆ ನಿನಗೆ ಇಷ್ಟ ಇದೆಯೋ, ಎಷ್ಟು ಸಾಧನೆ ಮಾಡಲಿಕ್ಕೆ ನಿನಗೆ ಶಕ್ತಿ ಇದೆಯೋ ಅಷ್ಟನ್ನು ಮಾಡು ಅಂತಾನೆ ಅದು ಉತ್ತರ. ಅದಕ್ಕಿಂತ ಬೇರೆ ಉತ್ತರ ನಮಗೆ ಬೇಕಾಗಿಲ್ಲ. ಆದ್ದರಿಂದ ಮನುಷ್ಯ ಸಾಧನೆ ಮಾಡಬೇಕಾದದ್ದು ಯಥಾಶಕ್ತಿ ಅವನು ಸಾಧನೆ ಮಾಡಬೇಕಷ್ಟೆ. ಸಾಧನೆಯ ಶಿಖರ ಬಹಳ ದೊಡ್ಡದಿದೆ. ನಭಃ ಪತಂತ್ಯಾತ್ಮ ಸಮಂ ಪತತ್ರಿಣ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತ ಅಂತ ಭಾಗವತನೇ ಹೇಳುವಂತೆ, ಈ ಎಲ್ಲ ಜೀವರು ಕೂಡ ಹಕ್ಕಿಗಳಿದ್ದಂತೆ. ಅವರು ಎಷ್ಟೆಷ್ಟು ಮೇಲೆ ಹತ್ತಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಹತ್ತಬೇಕು ಅಂತ ಹೀಗದರ ತಾತ್ಪರ್ಯ. ದೊಡ್ಡ ದೊಡ್ಡ ಹಕ್ಕಿಗಳು ಹೆಚ್ಚು ಎತ್ತರವನ್ನು ಏರ್ತವೆ, ಸಣ್ಣ ಹಕ್ಕಿಗಳು ಕಡಿಮೆ ಎತ್ತರವನ್ನು ಹಾರ್ತವೆ. ಹಾರ್ಲಿಕ್ಕೆ ಬರದೇ ಇರುವಂತಹ ಕೆಲವು ಹಕ್ಕಿಗಳು ಇವೆ. ಅವು ಕೂಡ ಒಂದು ಮರದಿಂದ ಒಂದು ಮರಕ್ಕೆ ಮಾತ್ರ ಹಾರ್ತವೆ ಹೊರತು ತೀರ ಸಮೀಪದ ಮರಗಳನ್ನ, ಎತ್ತರ ಕಡಿಮೆ ಇರುವ ಮರಗಳನ್ನು ಹಾರಿಯಾವೆ ಹೊರತು ಅದಕ್ಕಿಂತ ಹೆಚ್ಚಿನ ಹಾರ್ಲಿಕ್ಕೆ ಅವುಗಳಿಗೂ ಶಕ್ತಿ ಇರ್ಲಿಕ್ಕಿಲ್ಲ. ಆದ್ರೆ ಹಾರುವುದನ್ನ ನಿಲ್ಲಿಸುವಂತಿಲ್ಲ. ಶಾಸ್ತ್ರ ಅಂತನ್ನುವುದು ದೊಡ್ಡ ಸಾಗರ ಇದ್ದಂತೆ. ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಈಜಬೇಕು ಅಂತ ಅದರ ತಾತ್ಪರ್ಯ ಅಷ್ಟೆ. ಹೀಗೆ ಆ ಹಿಂದಿನ ಶ್ಲೋಕಗಳನ್ನೆಲ್ಲ ನೋಡಿದಾಗ ಅನಿಸ್ತದೆ. ಅಂತೂ ಭಕ್ತಿ ಜ್ಞಾನ ವೈರಾಗ್ಯಾದಿಗಳು ಪಕ್ವ ಆಗೋಕ್ಕಿಂತ ಮುಂಚೆನೆ ಅವನು ಹಠಯೋಗದಿಂದ ಸಾಧನೆ ಮಾಡ್ತಾನೆ ಅನ್ನೋದು ಹೇಗೆ, ಅವನಿಗೆ ಎಷ್ಟು ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಪಕ್ವ ಆಗಬೇಕಾಗಿವೆ ಅಷ್ಟನ್ನು ಅವನು ಮಾಡ್ಕೋತಾನಲ್ಲ ಅನ್ನುವ ಪ್ರಶ್ನೆಗೆ ನಾನು ಉತ್ತರವನ್ನ ಕಂಡುಕೋಬೇಕಾಗಿತ್ತು. ಅವನು ಎಷ್ಟರ ಮಟ್ಟಿಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಪಕ್ವ ಮಾಡ್ಕೊಂಡಿದ್ದಾನೆ, ಮಾಡ್ಕೊಂಡೇ ಹಠಯೋಗದ ಬಲದಿಂದ ಮುಕ್ತನಾಗಿದ್ದಾನೆ, ಅದಷ್ಟೇ ಅವನ ಯೋಗ್ಯತೆ. ಅವನ ಯೋಗ್ಯತೆ ಇನ್ನೂ ಹೆಚ್ಚಿನದಿತ್ತು, ಆದರೆ ಅದನ್ನು ಅವನು ಪಕ್ವ ಮಾಡ್ಕೊಳ್ಳಿಲ್ಲ ಅನ್ನೋದೇನೂ ಇರೋದಿಲ್ಲ. ಆದರೂ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅವನ ಯೋಗ್ಯತೆಯಲ್ಲೇ, ಮೂಲಭೂತ ಯೋಗ್ಯತೆಯಲ್ಲೇ ಅಂಥದೊಂದು ವಿಷಯ ಅಡಕ ಆಗಿರುವಂಥ ಸಾಧ್ಯತೆ ಇದೆ. ಅದನ್ನು ಹೇಳ್ತಾರೆ. ಮೂಲ ಯೋಗ್ಯತೆ ಹೀಗಿದೆ, ಆದರೆ ಮೂಲ ಸುಖವನ್ನು ಪಡೆಯುವಂತಹ ಶಕ್ತಿ ಯೋಗ್ಯತೆ ಅವನಿಗಿಷ್ಟಿದೆ. ಆದರೆ ಆತ ಕೆಲವು ದುಷ್ಕೃತ್ಯಗಳನ್ನು ಮಾಡಿದ ಕಾರಣದಿಂದಾಗಿ ಆ ಸ್ವರೂಪದ ಸ್ವರೂಪ ಅಂತನ್ನುವುದು ಪೂರ್ಣ ಅರಳಲಿಲ್ಲ. ಆದ್ರಿಂದ ಮುಕ್ತಿಯ ಸುಖದಲ್ಲಿ ಈ ಉಕ್ಕುವಿಕೆ ಅಂತನ್ನೋದು ಕಡಿಮೆ ಆಯಿತು ಅಂತ ಭಾಗವತ ತಾತ್ಪರ್ಯದ 6ನೇ ಸ್ಕಂದದಲ್ಲಿ ಮೊದಲಾದ ಕಡೆ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ನಮ್ಮ ಸ್ವರೂಪದಲ್ಲಿಯೇ ಈ ನಿರ್ದಿಷ್ಟ ಪ್ರಮಾಣದ ಸುಖ ಅಂತನ್ನುವುದು ಸೇರ್ಕೊಂಡಿದೆ. ಮತ್ತೆ ಆ ಸ್ವರೂಪದಲ್ಲಿಯೇ ಆ ನಿರ್ದಿಷ್ಟ ಪ್ರಮಾಣದ ಸುಖಕ್ಕಿಂತ ಕಡಿಮೆ ಪ್ರಯತ್ನ ಪಟ್ಟು ಕಡಿಮೆ ಸುಖವನ್ನು ಪಡ್ಕೊಳ್ಳುವುದು ಅಂತನ್ನುವುದು ಸೇರ್ಕೊಂಡ್ಬಿಟ್ಟಿದೆ. ಸ್ವರೂಪ ಯೋಗ್ಯತೆಯಲ್ಲೇ ಎರಡೂ ಸೇರಿಬಿಟ್ಟಿದೆ. ಸ್ವರೂಪ ಯೋಗ್ಯತೆ ಅಂತನ್ನುವುದು ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಒಳಗೊಂಡದ್ದು. ಎಷ್ಟು ಸುಖ ಪಡ್ಕೋಬೇಕು, ಎಷ್ಟು ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಪಡ್ಕೊಳ್ಳೋ ಯೋಗ್ಯತೆ ಎಷ್ಟು ಅಂತನ್ನೋದು ಅಲ್ಲಿದೆ. ಮತ್ತೆ ಅಷ್ಟಿದ್ರೂ ಕೂಡ ಅಷ್ಟನ್ನು ಪೂರ್ಣ ಅನುಭವಿಸ್ಲಿಕ್ಕೆ ಆಗದೇ ಇರುವಿಕೆ ಅನ್ನೋದು ಕೂಡ ಅವನ ಯೋಗ್ಯತೆಯಲ್ಲೇ ಸೇರ್ಕೊಂಡು ಬಿಟ್ಟಿರ್ತದೆ. ಆದ್ರಿಂದ ಎರಡೂ ಅವನ ಯೋಗ್ಯತೆಯಲ್ಲೇ ಸೇರ್ಕೊಂಡಿರೋದ್ರಿಂದ ಅದೊಂದು ದೊಡ್ಡ ಸಮಸ್ಯೆ ಏನೂ ಅಲ್ಲ. ಮೂಲಭೂತವಾಗಿ ಆತನ ಯೋಗ್ಯತೆ ಇಷ್ಟಿತ್ತು, ಆದರೆ ಪೂರ್ಣವಾಗಿ ಸಾಧನೆ ಮಾಡಲಿಲ್ಲ. ಆದ್ರಿಂದ ಮತ್ತೆ ಕೆಲವು ದುಷ್ಕೃತ್ಯಗಳನ್ನು ಮಾಡಿದಾದ್ರಿಂದ ಅವನ ಆ ಸುಖ ಉದ್ರೇಕ ಆಗಲಿಕ್ಕೆ ಸ್ವಲ್ಪ ತೊಂದರೆ ಬಂತು, ಧಕ್ಕೆ ಬಂತು ಅಂತ ಹೀಗೆ ಅದನ್ನು ನಾವು ವ್ಯಾಖ್ಯಾನಿಸ್ಬೇಕಾಗ್ತದೆ. ಹೀಗೆ ಅದರ ತಾತ್ಪರ್ಯ ಕಾಣಿಸ್ತದೆ ನನಗೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. 280ನೇ ಶ್ಲೋಕವನ್ನು ನಮ್ಗೆ ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಶ್ಲೋಕದ ಮಂಗಲಾಚರಣೆ ಮಾತ್ರ ಆಯಿತು. ಅದರ ವಿವರವನ್ನು ನಾಳೆ ದಿವಸ ನೋಡೋಣ.